ರೆಡ್ಡಿ ಜನ್ಮದಿನದ ಅಂಗವಾಗಿ ಕಂಪ್ಲಿಯಲ್ಲಿ ಸೇವಾ ಕಾರ್ಯ. ಶಾಸಕ ಜೆಎನ್ ಗಣೇಶ್ ಅಭಿಮಾನಿಗಳ ಬಳಗದ ವತಿಯಿಂದ ವೀರಶೈವ ಲಿಂಗಾಯತ ಮಹಾವೇದಿಕೆ ಜಿಲ್ಲಾಧ್ಯಕ್ಷ ಹೊಸಕೋಟೆ ಜಗದೀಶ್ ಅವರ ನೇತೃತ್ವದಲ್ಲಿ ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಜನ್ಮದಿನದ ಅಂಗವಾಗಿ ಇಂದು ಕಂಪ್ಲಿಯ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸೇವಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರೋಗಿಗಳು ಹಾಗೂ ಬಾಣಂತಿಯರಿಗೆ ಹಣ್ಣು, ಬ್ರೆಡ್ ಹಾಗೂ ಹಾಲು ವಿತರಣೆ ಮಾಡಲಾಗಿದೆ. ಬಳಿಕ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಶಾಸಕರ ಜನ್ಮದಿನವನ್ನು ಹರ್ಷೋದ್ಗಾರದಿಂದ ಆಚರಣೆ ಮಾಡಲಾಗಿದೆ. ಇನ್ನು ಆಸ್ಪತ್ರೆಯ ಆವರಣದಲ್ಲಿ ರೋಗಿಗಳಿಗೆ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ಹೊಸಕೋಟೆ ಜಗದೀಶ್ ಅವರು ಮಾತನಾಡಿ, ಶಾಸಕ ಭರತ್ ರೆಡ್ಡಿ ಅವರು ಬಳ್ಳಾರಿ ಕ್ಷೇತ್ರದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಹಾಗೂ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಮುಖಂಡರು ಆದ ಅರ್ವಿ ಬಸವಗೌಡ, ಮೂಕಯ್ಯ ಸ್ವಾಮಿ, ಬಳೆ ಮಲ್ಲಿಕಾರ್ಜುನ, ಮನೋಹರ, ಶಶಿ, ನಾಗರಾಜ್, ವಾಸು ಸೇರಿ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಸರ್ಕಾರಿ ಆಸ್ಪತ್ರೆ ಪ್ರತಿ ವರ್ಷ ರೋಗಿಗಳಿಗೆ ಗಣೇಶ ಅಭಿಮಾನ ಬಳಗದಿಂದ ಎಲ್ಲ 10,000 ಆಗಿದ್ದು ಭರತ್ ಅದೇ ರೀತಿಯಾಗಿ ಆಮೇಲೆ ನೀರಿನ ವ್ಯವಸ್ಥೆ ಬಳ್ಳಾರಿಗೆ, ಅದೇ ರೀತಿಯಾಗಿ ಸಮುದ್ರ ವಯಸ್ಸಲ್ಲಿ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿರುವ ನಾರಾಭರತರಿಗೆ ಆ ದೇವರ ಆರೋಗ್ಯ ಆಯ್ತು ಕೊಟ್ಟು ಅವ್ರು ಯಾರೇಸ್ಬೇಕು ಅಂತ ಹೇಳಿ ಎರಡು ಮಾತನ್ನು ಹೇಳ್ತಿರ್ತಾರೆ. ಯುವಕ ಭರತ್ ರೆಡ್ಡಿ ಈಗ ಕೇವಲ ಅದಕ್ಕೆ 33 ವರ್ಷ. ಈ ವಯಸ್ಸಿನಲ್ಲಿ ಯಾರೂ ಆಗಿರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅಂತ ಜನಪ್ರತಿನಿಧಿ ಪ್ರಿಯ ಭರತ್ ರೆಡ್ಡಿ ಅವರಿಗೆ ಇವತ್ತಿನ ದಿವಸ 33 ತಂದಿದ್ದಾವೆ. ಅದಕ್ಕಾಗಿ ನಾವು ಇಲ್ಲಿ ಕಂಪ್ನಿಯಲ್ಲಿ ಅವ್ರು ಬಳ್ಳಾರಿಯಲ್ಲಿ ಇದ್ದರೂ ಕೂಡ ಕಂಪ್ನಿಯಲ್ಲಿ ಇದ್ದಂಗೆ ಅವರು. ಯಾಕಂತಂದರೆ ನಾವು ಇವತ್ತು ಅವರ ಪರವಾಗಿ ಇಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು, ಹಣ್ಣು, ಬ್ರೆಡ್ಡು ಎಲ್ಲ ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ, ಶುಭ ಹಾರೈಸಬೇಕಂತಂದೇಳಿ ಈ ಒಂದು ಸಮಾವೇಶ ಮಾಡಿದ್ದೀವಿ. ನಾವೆಲ್ಲರೂ ಬಂದಿರಿ, ಅಭಿಮಾನಿಗಳು, ನಿಮ್ಮ ಇದಕ್ಕೆ ನಾವೆಲ್ಲರೂ ಧನ್ಯವಾದಗಳು. ಭರತ್ ರೆಡ್ಡಿ ಇನ್ನೂ 100 ವರ್ಷ ತುಂಬಲಿ, ಒಳ್ಳೆ ಕೆಲಸ ಮಾಡಲಿ, ಒಟ್ಟು ಒಳ್ಳೆ ಉದ್ಯೋಗಗಳಿಗೆ ಹೋಗಲಿ, ಮುಖ್ಯಮಂತ್ರಿಗಳು ಕೂಡ ಆಗ್ಬೋದು ಮುಂದಿನ ಇದರಲ್ಲಿ ಅಂತ ಹೇಳಿ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಹುಟ್ಟುಹಬ್ಬದ ಕಾರ್ಯಕ್ರಮ, ಅದರಲ್ಲಿ ನಾವು ನೀವೆಲ್ಲರೂ ಭಾಗವಹಿಸಿದ ಸಂತೋಷದ ಸಮಯ, ಕಾರ್ಯಕ್ರಮ ಸಂತೋಷ ಅಂತ ಅನಿಸ್ತದೆ. ಭರತ್ ರೆಡ್ಡಿಯವರು ನಮ್ಮ ಹೇಳ್ದಂಗೆ ಒಳ್ಳೆ ಯುವಕರಿದ್ದಾರೆ, ಶಾಸಕರಿದ್ದಾರೆ. ಮುಂದೆ ಒಳ್ಳೊಳ್ಳೆ ಅವಕಾಶಗಳು ಅವರಿಗೆ ಬರಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಕಂಪ್ಲಿ ಭಾಗದಿಂದ ಜಗದೀಶ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಈ ಜಗದೀಶ್ಗೂ ಮತ್ತು ಭರತ್ ರೆಡ್ಡಿ ಅವರಿಗೂ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಭಾಗವಹಿಸಿದ ತಮ್ಮೆಲ್ಲರಿಗೂ ವಂದನೆಗಳು.